ಇವ್ರು ಮುತ್ತೆ ಇವ್ರು ಎಲ್ಲರೂ ಕೂಡ ಆಡಳಿತ ಮಾಡಿದ, ನಿಮಗೆಲ್ಲ ಗೊತ್ತಿದೆ, ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. 50-60 ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಆಡಳಿತ ಮಾಡಿರುವಂಥ ಈ ಕಾಂಗ್ರೆಸ್ಸು ತಲಾದಾಯದಲ್ಲಿ ಇವತ್ತು ಕೊನೆ, ಶಿಕ್ಷಣದ ರಿಸಲ್ಟ್ನಲ್ಲಿ ಕೊನೆ. ಯಾವುದ್ರಿ ನೀವು ಇವತ್ತು ಆರೋಗ್ಯ ಕೇಂದ್ರಗಳು ಮುಚ್ಚಲಿಕ್ಕೆ ಬರ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ತಮ್ಮದೊಟ್ಟಕ್ಕೆ ತಾವು ಬೆನ್ನು ತಟ್ಕೊಂಡು ಹೋದ್ರೆ ಆಗ್ತದೆ, ಮತ್ತು ಬಾಯಿ ಇದೆ ಅಂತೇಳಿ ಯಾರು ಹಗುರವಾಗಿ ಮಾತಾಡಿದ್ರೆ ಆಗುತ್ತಾ? ಹಗುರವಾಗಿ ನಾವೆಂದಾದರೂ ಯಾರ ಬಗ್ಗೆ ಏನಾದ್ರು ಮಾತಾಡಿದೀವ? ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ರೀತಿ ಹಗುರ ಮಾತಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಅವರಿಗೆ ಇನ್ನು ಮುಂದಾದರೂ ನಿಲ್ಲಿಸಲಿ, ಸರಿಪಡಿಸ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರು ಅಂತ ನಾವು ಹೇಳ್ತೀವಿ. ಸರಿಪಡಿಸ್ಕೋಬೇಕಲ್ಲ. ಸೂಪರ್ ಸಿಎಂ ಅಂದ್ರೆ AICC ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಬೆಂಬಲ ತಗೊಂಡು ಸೂಪರ್ ಸಿಎಂ ಆಗಿರೋ ಖರ್ಗೆ ಅವ್ರ ವಿರುದ್ಧ ಏನ್ ಮಾಡ್ಬೇಕು ಹೇಳ? ಅವ್ರು ಬಂಡತನ ತೋರಿಸ್ತಾ ಇದ್ದಾರೆ. ಯಾರಿಗಾರ ಬಂಡತನ ಇಲ್ಲೋ ವಿರುದ್ಧ ನಾವು ಹೋರಾಟ ಮಾಡ್ಬೋದಪ್ಪ. ಇವ್ರ ವಿರುದ್ಧ ಏನ್ ಮಾಡ್ಬೇಕು ಹೇಳ್ರಿ? ಇದು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ ಅವ್ರ ಅಧಿಕಾರ. ಶಾಶ್ವತ ಅಲ್ಲ. ಜನ ಎಂತೆಂಥವ್ರಿಗೂ ಮನೆಯಲ್ಲಿ ಕೂಡಿಸಿದ್ದಾರೆ. ಶಾಶ್ವತ ಅಧಿಕಾರ ಅಲ್ಲ. ಅಧಿಕಾರ ಕೊಟ್ಟಾಗ ಗರ್ವದಿಂದ ಮೆರಿಬೇಡಿ, ಜನರ ಸಮಸ್ಯೆಗಳನ್ನು ಕೇಳ್ರಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಇದು ಅವರ ಇದಕ್ಕೆ ಇದು ಅವರಿಗೆ ಧಕ್ಕೆ ಬರುತ್ತ್ರಿ. ಏನು ದೊಡ್ಡವರು ಅಂತಾರೆ ಎಲ್ಲ ಜನ ಮೆಚ್ಚಿ ಬಿಡ್ತಾರ ಬೈದ ಕೂಡಲೇ. ಮೋದಿ ಅವ್ರಿಗೆ ಬೈದ, ಅಮಿತ್ ಶಾ ಅವ್ರಿಗೆ ಬೈದ ಕೂಡಲೇ ಖರ್ಗೆ ಅವ್ರು ದೊಡ್ಡವರು ಆಗೋದಿಲ್ಲ. ಬಹಳಷ್ಟು ಜನ ಇದಾರ್ರಿ, ಎಲ್ಲರೂ ಹಿಂಗೆ ಮಾತಾಡ್ತಾರೆ. ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದ್ರೆ AICC ಅಧ್ಯಕ್ಷರು ಯಾರು ಇಲ್ಲ ಅವ್ರ ಬೆಂಬಲಕ್ಕೆ. ಇವ್ರ ಅಪ್ಪವ್ರು ಇದ್ದಾರೆ AICC ಅಧ್ಯಕ್ಷರು ಬೆಂಬಲಕ್ಕೆ ಅಂತೇಳಿ ಏನು ಚಿಕ್ಕದ್ ಮಾತಾಡ್ತಾರೆ. ಮಾತಾಡಲಿ, ಜನ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ. ನಾವೇ ಕೊಡ್ಬೇಕಂತೇನಿದೆ ಅಣ್ಣ? ಜನ ಉತ್ತರ ಕೊಡ್ತಾರ. ಇನ್ನಾದ್ರೂ ತಿದ್ಕೊಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ ಅಂತ ಹೇಳ್ತೀವಿ ನಾವು. ಮಂದಿಗೆ ಹೇಳಿದ್ರಪ್ಪ, ಅವರು ನಾರಾಯಣ ಸ್ವಾಮಿ ಅವ್ರು ಹಿಂಗೆ ಮಾತಾಡಿದ್ದಾರೆ, ಇವ್ರು ಹಂಗೆ ಮಾತಾಡಿದ್ದಾರೆ. ನೀವೇನು ಮಾತಾಡಿದ್ರಿ? ಹಂಗಿದ್ರೆ ನೀವು ಅನ್ಬೋದು ಏನು ಬೇಕಾಗಿತ್ತು. ಮೋದಿ ಅವರು ಅಮಿತ್ ಶಾ ಅವರು ಕತ್ತೆ ಕಾಯ್ತಾ ಇದ್ದಾರೆ ಅಂತ ಕೇಳ್ತೀರಿ ನೀವು. ನೀವೇನು ಕಾಯ್ತಾ ಇದ್ದೀರಿ? ಹಂಗಿದ್ರೆ ಈ ಶಬ್ದಗಳನ್ನು ಬಳಸಬೇಕಾಗಿದ್ರೆ ನೀವು ಬೇರೆ ಬೇಕಾದ್ದು ಮಾತಾಡ್ಬೋದು. ಆದರೆ ವಿರೋಧ ಪಕ್ಷ ನಿಮ್ಮ ಬಗ್ಗೆ ಮಾತಾಡಿದ ಕೂಡಲೇ ನಿಮ್ಗೆ ಯಾಕೆ ಉರಿತದ? ನಿಮ್ಗೆ ಯಾಕೆ ಬೆಂಕಿ ಬೀಳ್ತದ? ಆಳಿ ವಿರೋಧ ಪಕ್ಷದವ್ರು ಇದ್ದಾರೆ, ಅದನ್ನ ನಾವು ಏನಾದ್ರು ಇದ್ರೆ ಸರಿ ಮಾಡ್ತೀವಿ ಅನ್ಬೇಕು. ಒಂದೊಂದ್ಸಲ ಮಾಧ್ಯಮದ ಸ್ನೇಹಿತರು ಕೇಳುವಂಥ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಪ್ರಚೋದನೆಯಿಂದ ಒಂದು ಏನೋ ಅವ್ರ ವಿರುದ್ಧ ಮಾತಾಡಿರ್ಬೋದು ಅಂತ ತಿಳ್ತಾರೆ. ಅದನ್ನೇ ದೊಡ್ಡದು ಮಾಡೋದ? ಸೋಗತ್ತದ ಹಂಗಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ, ಅವ್ರ ಹಿಂಬಾಲಕರಿಗೆ? ಇವತ್ತು ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಗೃಹ ಸಚಿವರ ಬಗ್ಗೆ ಏನು ಕೀಳಾಗಿ ಮಾತಾಡಿಲ್ಲ. ನೀವು ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇಟ್ಕೋಬೇಕು. ಬರೀ BJPದವರಿಗೆ ಉಪದೇಶ ಮಾಡೋದು, ನಾನು ಮಾಡೋದೆಲ್ಲ ಬೇರೆನೆ. ಅದನ್ನೇ ಹೇಳ್ತಾರಲ್ಲ, ಉಪದೇಶ ಮಾಡೋದು ಬದನೆಕಾಯಿ ತಿನ್ನೋದು ಅನ್ನೋದು ಈ ಪ್ರಿಯಾಂಕಾ ಖರ್ಗೆ ಅವರಿಗೇನೆ ಸಲ್ತದೆ. ಆಯ್ತಪ್ಪ, BJPದವ್ರು ಕೆಟ್ಟದ್ದು ಮಾತಾಡಲ್ಲ, ನಿಮ್ಮಲ್ಲಿ ಒಳ್ಳೆ ಮಾತು ಬರಲಿ ನೋಡೋಣ. ನೀವಾದ್ರೂ ಒಳ್ಳೆ ಮಾತಾಡಿದ್ರ? ನೀವೆಂದೂ ಒಳ್ಳೆ ಮಾತಾಡಿಲ್ಲ. ನಿಮ್ಮ ವಿರುದ್ಧ ಏನಾರ ಮಾತಾಡಿದ್ರೆ ಚಾಲೂನೇ. ಅವರೊಂದೆಲ್ಲ ಹಿಂದೆ ಒಂದು ಸೈನ್ಯ ರೆಡಿ ಮಾಡ್ಕೊಂಡ. ಇದು ಭಾಳ ದಿನ ನಡೆಯಲ್ಲ, ಭಾಳ ದಿನ ನಡೆಯಂಗಿಲ್ಲ. ಎಷ್ಟು ದಿನ ನಡೀತದೆ ಎಲ್ಲ ನೋಡ್ತಾರೆ ಎಲ್ಲರೂ. ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಾರ. ಅಂತ ಹಿಟ್ಲರೇ ಮನೆಗೆ ಹೋಗ್ಬಿಟ್ಟಾನ. ಯಾರು ಉಳಿದಿಲ್ಲ, ನಾಜಿಗಳು ಕಾಜಿಗಳು ಯಾರು ಉಳಿದಿಲ್ಲ. ನಾ ಅಂದವ್ರು ಇಲ್ಲಿ. ಅದಕ್ಕೆ ಖರ್ಗೆ ಅವ್ರದ್ದು ಭಾಳ ದಿನ ಇಲ್ಲ. ಇನ್ನೆಷ್ಟು ದಿನ ಅದು ಗಿಂತಿ ಗೊತ್ತಿಲ್ಲ. ಸರ್ಕಾರ ಎಷ್ಟು ದಿನ ಉಳಿತದೆ? ಸರ್ಕಾರ ಉಳಿದ್ಮೇಲೆ ಶಾಶ್ವತವಾಗಿ ಬರಂಗಿಲ್ಲ. ಶಾಶ್ವತವಾಗಿ ಬರಂಗಿಲ್ಲ. ಇವರ ನಾಯಕರು, ಇವರ ವರ್ತನೆಗಳು ಶಾಶ್ವತವಾಗಿ ಜನ. ನಾವೇನಾರ ಮಾತಾಡಿದ್ರೆ ಸೋತರ ಅದಕ್ಕೆ ಮಾತಾಡ್ತಾರೆ. ಅಂದ್ರೆ ಸೋತರು ಮಾತಾಡಬಾರ್ದ? ನೀನು ಸೋತಿಲ್ಲ ಹಿಂದ, ನಿಮ್ಮ ಅಪ್ಪ ಸೋತಿಲ್ಲ. ಹಂಗಿದ್ರೆ ಈಗೇನು ಗೆದ್ದೋಗ್ಯಾರೆ? ಅವ್ರ ಅಪ್ಪ ಅವ್ರು ಹಿಂದಿನ ಭಾಗಲಿಂದನೇ ಹೋಗಿದ್ದಾರೆ. ಸೋತರು ಮಾತಾಡಬಾರ್ದು ಅಂದ್ರೆ ಏನು ಅರ್ಥ? ಹಂಗಂದ್ರೆ ಅದಕ್ಕೆ ಇದೆಲ್ಲ ಅವ್ರಿಗೆ ಘನತೆ ಕೊಡಂಗಿಲ್ಲ. ಅವರಾಗಿ ಅವರು ನಾನು ಬಾಯಿ ತಪ್ಪಿನಿಂದ ಆಡಿದ್ದೀನಿ ಅಂತ ಶಬ್ದ ಬರಬಾರ್ದಾಗಿತ್ತು. ವಿಷಾದ ವ್ಯಕ್ತಪಡಿಸಿದ್ರೆ ಅವ್ರ ಘನತೆ ಹೆಚ್ಚಾಗುತ್ತೆ. ವಿಷಾದ ವ್ಯಕ್ತಪಡಿಸಿಲ್ಲ ಅಂದ್ರೆ ಅವ್ರ ಘನತೆ ಅಲ್ಲೇ ಇರುತ್ತೆ. ನಾವೇನ್ ಮಾಡೋಣ? ಅವ್ರದೇ SIT, ಅವರೇ ಪೊಲೀಸರು ಕೇಸ್ ಮಾಡಿದ್ರೆ ಹೊಸ ಮುಚ್ಚಾಕೋ ಪ್ರಯತ್ನ ಮಾಡಿ. ಅಣ್ಣ, ಲೋಕಾಯುಕ್ತದ ಹಲ್ಲು ಕಿತ್ತಿ ಕುಂದ್ರಿಸ್ಯಾರ ಇವರು.
ಎಲ್ಲ ಇವರ ಏನು ಕೇಸ್ ಮಾಡಿದೀವಿ ಅಂತ ತಿಳ್ಕೊ. ನಾ ಏನು ಹೇಳ್ತೀನಿ, ಇವ್ರ ದರ್ಪ ಹೆಚ್ಚಾಗಿಬಿಟ್ಟದು, ದರ್ಪ ಮಿತಿ ಮೀರಿಬಿಟ್ಟದು, ಮಿದುಳಿಗೆ ಮುಟ್ಟಿಬಿಟ್ಟದವ್ರಿಗೆ. ಅವರು AICC ಅಧ್ಯಕ್ಷರು, ರಾಜ್ಯದಲ್ಲಿ ಸರ್ಕಾರ, ಮುಖ್ಯಮಂತ್ರಿ, ಇವು ಸೂಪರ್ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವ್ರು ದರ್ಪ ಹೆಚ್ಚಾಗಿಬಿಟ್ಟದು. ನಾವು ಯಾವ ಕೇಸ್ಗಳು ಕೆಲಸ ನಡೆಯಂಗಿಲ್ಲ. ಪೊಲೀಸರು ಅವ್ರು ಕೈಗೊಂಬೆ ಆಗ್ಯಾರ, ಕಳ್ಳರ ಜೊತೆಗೆ ಶಾಮೀಲಾಗ್ಯಾರ. ಇಲ್ಲಿರೋ ಏನೇನು ಇಲ್ಲಿ ಕಲಬುರಗಿ ಜಿಲ್ಲೆನಲ್ಲಿ ಏನೇನು ಅನೈತಿಕ ಕೆಲಸಗಳು ಏನೇನೆಲ್ಲ ನಡೀತಾವೆ ಎಲ್ಲ ಪೊಲೀಸರು ಶಾಮೀಲು, ಪ್ರಿಯಾಂಕಾ ಖರ್ಗೆ ಅವ್ರ ಹಿಂಬಾಲಿಕರು ಶಾಮೀಲು. ಏನು ಮಾಡ್ತೀರಣ್ಣ, ಏನು ಮಾಡ್ತಾರೆ? ಬೇಲಿಯೇ ಎದ್ದು ಹೊಲ ಮೈದರೆ ಏನು ಮಾಡ್ಬೇಕಂತಾರಲ್ಲ, ಅದಕ್ಕೆ ಇದು ಹಿಂದಕ್ಕೆ ಸುಮ್ಮನೆ ಹೇಳಿಲ್ಲ. ಇವರೇ ಆಡಳಿತದಲ್ಲಿರೋರು ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಶಾಮೀಲಾದರೆ ಯಾವ ಕೇಸ್ ನಿಲ್ತದಣ್ಣ ಹೇಳಿ ನೋಡೋಣ. ಕಳ್ಳ ಸಿಗಿಬಿದ್ದಾನ, ಅವನ ಜೊತೆ ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಕೊಟ್ರು. ಈಗ ನಾವೇನಾರ ಹೇಳಿದ್ರೆ ತನಿಖೆ ಮಾಡ್ತೀವಿ, ಹಂಗೇನು ಬರ್ಸ್ಕೊಂಡಿಲ್ಲ ಅಂತಾರೆ. ಏನು ಹೇಳಮ್ಮ ಅವ್ರಿಗೆ? ಮಾನ ಮರ್ಯಾದೆನೇ ಇಲ್ಲ. ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ತಾನೆ. ಯಾಕೆ ಕೇಸ್ ಇಲ್ಲಿ ನಡೆಯಲ್ಲಣ್ಣ? ಇದು ಜನ ಮುಂದಿನ ದಿನದಲ್ಲಿ ಪಾಠ ಕಲಿಸ್ತಾರೆ. ಅಧಿಕಾರದ ದರ್ಪ ಇಳಿದ ಮೇಲೆ ಇವೆಲ್ಲ ನಡೀತದೆ. ಏನಾಗ್ಬೇಕನ್ನೋದು ನ್ಯಾಯದ ಸಲ ಇವತ್ತು ಏನು ಉಳಿದಿಲ್ಲ, ಎಲ್ಲರ ಬಗ್ಗೆ ಮಾತಾಡ್ಯಾರ ಇವ್ರು. ಅವೆಲ್ಲ ಗೊತ್ತದ, ಅವೆಲ್ಲ ಅವ್ರದ್ದು ಸುಸಂಸ್ಕೃತ ಭಾಷೆ ಅವ್ರದ್ದು. ಅದಕ್ಕೆ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗಂಗಿಲ್ಲ. ಅವರು ಗೌರವ ಹೆಚ್ಚಾಗೋ ರೀತಿಯಲ್ಲಿ ನಡ್ಕೋಬೇಕು. ಮತ್ತು ವಿರೋಧ ಪಕ್ಷ ಟೀಕೆ ಮಾಡೋಂಥದ್ದು ಅವ್ರ ಹಕ್ಕಿದೆ. ಟೀಕೆನೇ ಮಾಡಬಾರ್ದು. ಹಂಗಂದ್ರೆ ನೀವೇನು ಪಾಳೆಗಾರರ? ಇಲ್ಲೇನು ರಾಜಮನೆತನದ ಆಡಳಿತ ನಡೀತಾ ಇದೆಯಾ? ಅರೆ, ಸ್ವತಂತ್ರ ಭಾರತ ಇದೆ. ಅಂಬೇಡ್ಕರ್ ಅವರು ಟೀಕೆ ಮಾಡುವಂಥ ಹಕ್ಕು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಂಬೇಡ್ಕರ್ ಬಗ್ಗೆ ಅವ್ರು ಬರೆದಿರೋ ಸಂವಿಧಾನದ ಬಗ್ಗೆನೇ ನಿಮ್ಗೆ ಗೌರವ ಇಲ್ಲ. ಯಾರು ಟೀಕೆ ಮಾಡಬಾರ್ದು ಇವರಿಗೆ. ಅದಕ್ಕೆ ಇದು ಸರಿಯಾದ ಇದು ಅಲ್ಲ. ಅವ್ರಿಗೆ ಘನತೆ ಸಿಗಂಗಿಲ್ಲ. ಜನ ಇದು ಸ್ವತಂತ್ರ ಭಾರತ ಇದೆ. ಯಾರ್ಯಾರು ಹಿಂಗೆ ಮಾತಾಡ್ಯಾರಲ್ಲ ಅವ್ರನ್ನ ಎಲ್ಲೆಲ್ಲಿ ಕೂಡಿಸ್ಬೇಕಲ್ಲಿ ಕೂಡಿಸ್ತಾರೆ ಚುನಾವಣೆ ಬಂದಾಗ. ನೋಡ್ರಿ ನೀವು. ನಾವು ಏನೋ ನಡೆದಿದೆ ಅಲ್ಲಿ ಜಾಸ್ತಿ ನಮ್ಮ ಕ್ಷೇತ್ರದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಇಲ್ಲ ಅಂದರೆ ಜನ ಯಾರ್ಯಾರಿಗೆ ಎಲ್ಲೆಲ್ಲಿ ಕೂಡಿಸ್ಬೇಕು ಕೂಡಿಸ್ತಾರೆ, ಏನು ತೊಂದರೆ ಇಲ್ಲ. ಆದರೆ ನಮ್ಮ ಟೀಕೆಗಳನ್ನು ಭಾಳ ಸ್ವಾಗತ ಮಾಡಬೇಕು. ಮೃದು ಮನಸ್ಸಿನಿಂದ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರು. ಅದನ್ನು ಬಿಟ್ಟು ಬಂಡತನದ ಮಾತುಗಳನ್ನು ನಿಲ್ಲಿಸಲಿ ಅಂತೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಇನ್ನು ಹೆಚ್ಚಿನ ವಿಷಯಗಳನ್ನು ನಮ್ಮ ನಮೋಸಿ ಸರ್ ಅವರು ಮಾತಾಡ್ತಾರೆ.